ಪ್ರೀತಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯ ಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರು ನಂಬಿಗಸ್ತನೆಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. 1 ಪೇತ್ರ 4:19. ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆನ ಅನುಗ್ರಹಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, 1 ಪೇತ್ರ 4ನೇ ಅಧ್ಯಾಯ ಒಂದು ವಿಶೇಷವಾದ ಅಧ್ಯಾಯ. ದೇವಜನರನ್ನು ವೈಯಕ್ತಿಕವಾಗಿ ಬಹಳವಾಗಿ ಉತ್ತೇಜಿಸುವ ಅಧ್ಯಾಯ. ಒಂದು ವಿಧದಲ್ಲಿ 4 ಭಾಗಗಳಿವೆ. ಅದರಲ್ಲಿ ಮೊದಲನೇ ಭಾಗ ಅಂದರೆ 1ನೇ ವಚನದಿಂದ 6ನೇ ವಚನದಲ್ಲಿ ನಾವು ಇನ್ನೂ ಪಾಪವನ್ನು ಮಾಡದೆ, ಇನ್ನೂ ಯಾವುದಾದ್ರೂ ವಿಶ್ವಾಸಿಗಳಲ್ಲಿ ಪಾಪದ ಸಂಗತಿ ಇರುವುದಾದರೆ ಅದನ್ನು ಜಾಡಿಸಿ ಬಿಡುವುದಕ್ಕೆ, ಆ ಎಲ್ಲ ಪಾಪದ ಆಶೆಗಳಿಗೆ ನಾವು ಪರಿಪೂರ್ಣವಾಗಿ ವಿದಾಯ ಹೇಳುವುದಕ್ಕೆ ಅದು ನಮ್ಮನ್ನು ಪ್ರೇರೇಪಿಸ್ತದೆ. ನಂತರದಲ್ಲಿ 4ನೇ ಅಧ್ಯಾಯದ 7ನೇ ವಚನದಿಂದ 11ನೇ ವಚನದವರೆಗೂ ಅದು ನಾವು ಹೇಗೆ ಪ್ರಾರ್ಥನೆಯಲ್ಲಿಯೂ ಸೇವೆಯಲ್ಲಿಯೂ ಯಾವ ವಿಧದಲ್ಲಿ ಹೋಗಬೇಕೆಂಬುದಾಗಿ ಅದು ಸಾಲು ಸಾಲಾಗಿ ಹಂತ ಹಂತವಾಗಿ ನಮ್ಮ ಸಂಗಡ ಬಹಳ ಚೆನ್ನಾಗಿ ಮಾತನಾಡ್ತದೆ. ಬಹಳ ಸೊಗಸಾದ ಸಂಗತಿಗಳಿವೆ. ನಂತರದಲ್ಲಿ 12ನೇ ವಚನದಿಂದ 16ನೇ ವಚನಕ್ಕೆ ಬರುವಾಗ ನಾವು ದೇವರನ್ನ ನಂಬಿ ಮುಂದುವರಿಯುವಾಗ ಅಥವಾ ಸೇವೆಯಲ್ಲಿ ನಾವು ನಾನಾ ವಿಧವಾದ ಸೇವೆಯಲ್ಲಿ ನಾವು ಮುಂದುವರಿಯುವಾಗ ನಮಗೆ ಬರಬಹುದಾದಂಥ ಪರಿಶ್ರಮಗಳು, ನಿಂದನೆಗಳು, ಅವಮಾನಗಳು, ಹಿಂಸೆಗಳು, ಈ ವಿಚಾರಗಳಲ್ಲಿ ನಾವು ಯಾವ ರೀತಿ ಸಂತೋಷ ಪಡಬೇಕು ಅಥವಾ ಯಾವ ರೀತಿ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಅದರಿಂದಲೇ ನಾವು ದೇವರನ್ನ ಹೇಗೆ ಘನಪಡಿಸಬೇಕೆಂಬುದಾಗಿ ಅದಕ್ಕಾಗಿ ಅದು ನಮ್ಮನ್ನು ಉತ್ತೇಜಿಸ್ತದೆ. ವಿಶೇಷವಾಗಿ ಪರಿಶ್ರಮ ಪಡ್ತಿರುವಂಥ ವಿಶ್ವಾಸಿಗಳಿಗಾಗಿ, ದೇವಜನರಿಗಾಗಿ ಬರೆಯಲ್ಪಟ್ಟ ಪುಸ್ತಕ ಇದಾಗಿದೆ. ನಂತರದಲ್ಲಿ 4ನೇದಾಗಿ 17ರಿಂದ 19ರವರೆಗೆ ಬರುವಾಗ ಈಗ ನಾವು ಪ್ರತಿಯೊಬ್ಬೊಬ್ಬರು ನಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಬೇಕೆಂಬುದಾಗಿ ಅದು ನಮಗೆ ಉತ್ತೇಜನ ಕೊಡ್ತಾ ಇದೆ. ಬಾಧೆ ಪಡುವವರಿಗಾಗಿ, ದೇವಜನರಿಗಾಗಿ ಬರೆಯಲ್ಪಟ್ಟ ಒಂದು ವಿಷಯ. ಇಲ್ಲಿ ಈ 4ನೇ ಭಾಗಕ್ಕೆ ನಾವು ಗಮನ ಕೊಡುವುದಾದರೆ 17ನೇ ವಚನದಿಂದ 19ನೇ ವಚನದವರೆಗೂ ಕೆಲವಾರು ಸಂಗತಿಗಳು ಕೊಡಲ್ಪಟ್ಟಿದೆ. ಏನಂತೆ? ನ್ಯಾಯ ವಿಚಾರಣೆಯ ಸಮಯ ಬಂದದೆ. ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲಲ್ಲದವರ ಗತಿ ಏನಾಗಬಹುದು? ನ್ಯಾಯ ವಿಚಾರಣೆ ಕಾಲ ನಮ್ಮೆಲ್ಲರಿಗೂ ಅರ್ಥವಾಗಲಿ. ಒಂದಲ್ಲ ಒಂದು ವಿಧದಲ್ಲಿ ದೇವರ ನ್ಯಾಯ ವಿಚಾರಣೆ ಈಗಲೂ ಅದು ಅಸ್ತಿತ್ವದಲ್ಲಿ ಇದೆ. ಕೊನೆಯ ನ್ಯಾಯ ತೀರ್ಪು, ಮುಂದೊಂದು ದಿನ ನ್ಯಾಯ ತೀರ್ಪು, ಇವುಗಳ ಕುರಿತಾಗಿ ನಾವೆಲ್ಲರೂ ಮಾತನಾಡೋದು ಮತ್ತು ಆಲೋಚಿಸೋದು ಉಂಟು. ವಾಕ್ಯವದನ ಬಹಳ ಸ್ಪಷ್ಟವಾಗಿ ನಮಗೆ ಅನೇಕ ವಿವರಣೆಗಳೊಂದಿಗೆ ಮಾತನಾಡ್ತದೆ. ಆದರೂ ಈಗಲೂ ನ್ಯಾಯ ತೀರ್ಪು ಇದೆ, ಈಗಲೂ ನ್ಯಾಯ ವಿಚಾರಣೆ ಇದೆ. ಈಗಲೂ ನ್ಯಾಯ ವಿಚಾರಣೆ ಇರುವುದರಿಂದಲೇ, ಇನ್ನೂ ಹಲವು ವಿಧದ ನ್ಯಾಯ ತೀರ್ಪುಗಳು ಮುಂದೆ ಬರಲಿಕ್ಕಿರುವುದರಿಂದಲೇ ನಾವೆಲ್ಲರೂ ಗೊತ್ತಿದ್ದೋ ಗೊತ್ತಿಲ್ಲದೆ ಕೊನೆಯ ನ್ಯಾಯ ತೀರ್ಪು ಎಂಬುದಾಗಿ ಹೇಳ್ತೇವೆ. ಕೊನೆಯ ನ್ಯಾಯ ತೀರ್ಪು ಎಂಬುದಾಗಿ ಹೇಳುವುದಾದರೆ ಎಲ್ಲಿಂದಲೋ ಅದು ಆರಂಭವಾಗಿರಲೇಬೇಕು. ಆರಂಭವಾದದ್ದು ಹಲವು ವಿಧದಲ್ಲಿ ಅದು ಮುಂದುವರಿತಲೇ ಇರಬೇಕು. ಹಾಗಾಗಿ ನ್ಯಾಯ ವಿಚಾರಣೆ ಸಮಯ ಬಂದದೆ ಎಂಬುದಾಗಿ ದೇವರು ಶ್ರೇಷ್ಠ ಅಪೊಸ್ತಲನಾದ ಪೇತ್ರನ ಮೂಲಕ ನಮಗೆ ತಿಳಿ ಹೇಳ್ತಿದ್ದಾನೆ, ನಮ್ಮನ್ನು ಎಚ್ಚರಿಸ್ತಿದ್ದಾನೆ. ಆದರೆ ಇದು ಆರಂಭವಾಗುವುದು ಎಲ್ಲಿ ಅಂತೆ ನೇರವಾಗಿ ಇದು ಹೇಳ್ತದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯ್ತಲ್ಲ. ದೇವರ ಮನೆಯಲ್ಲಿಯೇ, ಆಲಯದಲ್ಲೇ ಪ್ರಾರಂಭವಾಗ್ತದೆ. ನಮಗಿದು ಅರ್ಥವಾಗುವಂತೆ ಎಚ್ಕೆಲ ಗ್ರಂಥದ 9ನೇ ಅಧ್ಯಾಯದ 6ನೇ ವಚನಕ್ಕೆ ಬರುವಾಗ ಪಟ್ಟಣದಲ್ಲಿರುವಂಥ ಎಲ್ಲ ಅನೀತಿಯನ್ನು ಕಂಡ ದೇವರು ಈಗ ಪಟ್ಟಣವನ್ನು ದಂಡಿಸುವಂಥ ತನ್ನ ದೂತರನ್ನು ಕಳಿಸ್ತಾನೆ. ಅವರ ಕೈಗಳಲ್ಲಿ ಆಯುಧವಿದೆ. ಆಗ ಅವರಿಗೆ ನಿರ್ದೇಶನ ಮಾಡುವಂಥ ಒಬ್ಬ ದೇವದೂತನು, ಒಬ್ಬ ಪುರುಷನು ಅವರಿಗೆ ಅಪ್ಪಣೆ ಕೊಡ್ತಾನೆ. ಪಟ್ಟಣದೆಲ್ಲ ತಿರುಗಬೇಕಂತೆ. ಪಟ್ಟಣವನ್ನು ದಂಡಿಸುವಂಥವರು ಆಯುಧ ಇಟ್ಕೊಂಡು ಪಟ್ಟಣವೆಲ್ಲ ತಿರುಗಬೇಕಂತೆ. ಒಮ್ಮೆಲೆ ಹತಿಸೋದಕ್ಕೆ ಅವರು ಆರಂಭಿಸುವಾಗಿಲ್ಲ. ಪಟ್ಟಣದೆಲ್ಲ ತಿರುಗಿ ಪಟ್ಟಣದಲ್ಲಿ ನಡೀತಿರುವಂಥ ಅಸಹ್ಯ ಕಾರ್ಯಗಳಿಗಾಗಿ, ಸಮಸ್ತ ಅಸಹ್ಯ ಕಾರ್ಯಗಳಿಗಾಗಿ ನರಳಿಗೋಳಾಡುವ ಜನರು ಯಾರಾದರೂ ಇದ್ದರೆ, ತಪ್ಪಾದ ಕಾರ್ಯಗಳು ನಡೆಯುತ್ತದೆ ಎಂಬುದಾಗಿ ವೇದನೆ ಪಡುವಂಥ ಜನರಿದ್ದರೆ ಅಂಥವರ ಮೇಲೆ ಮೊದಲು ಗುರುತು ಹಾಕಬೇಕಂತೆ. ತಪ್ಪು ಮಾಡುವವರನ್ನು
ದುಷ್ಟ ಕಾರ್ಯಗಳಲ್ಲಿ ನಿರತರಾಗಿರುವವನ್ನ ದಂಡಿಸುವಾಗ ಇವರನ್ನು ದಂಡಿಸಬಾರದಂತೆ. ಸರಿ, ಹೇಗಿದೆ ನೋಡ್ರಿ ದೇವರ ನ್ಯಾಯ. ಹಾಗಾದ್ರೆ ಇದು ಯೆರೂಸಲೇಮ್ ದೇವಾಲಯದಲ್ಲಿ ಹೆಚ್ಚು ಕಮ್ಮಿ ಇದು ಪ್ರಾರಂಭವಾಗ್ತದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಮ್ಮ ಸುತ್ತಲೂ ನಡೆಯುವ ಪಾಪಗಳನ್ನ ಕಂಡು, ಸೊದೋಮ್ ಗೊಮೋರದ ಪಾಪವನ್ನು ಕಂಡು ಲೋಟನು ತನ್ನ ಮನಸ್ಸಿನಲ್ಲಿಯೇ ನೊಂದ ಹಾಗೆ ನಾವು ನೊಂದುಕೊಳ್ಳುವವರು, ಅಥವಾ ಹೆಜ್ಕೇಲ 9ನೇ ಅಧ್ಯಾಯದ 6ನೇ ವಚನದಲ್ಲಿ ಪಟ್ಟಣದಲ್ಲಿರುವಂಥ ಸಕಲ ಅಸಹ್ಯ ಕಾರ್ಯಗಳಿಗಾಗಿ ನರಳಿ ಗೋಡಾಡುವ ಜನರ ಕೂಟದಲ್ಲಿ ನಾವಿದ್ದೇವೋ, ಅಥವಾ ಅವರ ಆ ಪಾಪಗಳನ್ನ ಕಂಡು ಅದನ್ನು ಕಣ್ತುಂಬಿಸಿಕೊಂಡು ಅದನ್ನು ಮನಸ್ಸಿನಲ್ಲಿ ಯೋಚಿಸಿ ಅಥವಾ ಬಾಯಿ ತುಂಬ ಇತರರೊಂದಿಗೆ ಮಾತನಾಡ್ತಾ ಅವುಗಳಲ್ಲಿ ನಾವಿದ್ದೇವೋ, ಅಥವಾ ಅವುಗಳಲ್ಲಿ ಸಂತೋಷ ಪಡ್ತಿದ್ದೇವೋ. ಈಗಿನ ಪೀಳಿಗೆ ಬಹುತೇಕ ನಾನಾ ವಿಧ ವಿಧವಾದ ಮಾಧ್ಯಮಕ್ಕೆ ಅದು ಎಕ್ಸ್ಪೋಸ್ ಆಗಿದೆ. ಯಾವುದೇ ಮಾಧ್ಯಮವನ್ನು ತೆಗೆದುಕೊಂಡ್ರು, ಸಾಮಾಜಿಕ ಜಾಲತಾಣ ಮೊದಲುಕೊಂಡು ಟಿವಿ ಅಥವಾ ಬೇರೆ ಬೇರೆ ಸಂಗತಿಗಳು, ನಾವು ಯಾವ ಕಡೆಗೆ ತಿರುಗಿದ್ರು, ಯಾವ ಕಡೆ ಕಣ್ಣ ಅರಳಿಸಿದ್ರು, ಯಾವ ಕಡೆ ಕಿವಿ ಕೊಟ್ಟರು, ಅನೇಕ ಕೆಟ್ಟ ಸಂಗತಿಗಳನ್ನ ತಮಾಷೆಯಾಗಿ ಬಿಂಬಿಸ್ತದೆ. ಅಥವಾ ಇನ್ನೂ ಯಾವುದೋ ವಿಧದಲ್ಲಿ ಹೇಳುವವರು ಬಹಳ ಸಾಚಾ ವಿಧದಲ್ಲಿ ಅದನ್ನು ಮಾತನಾಡ್ತಾರೆ. ನಾವು ಅದಕ್ಕೆ ಅಷ್ಟೇ ಕಿವಿ ಕೊಡ್ತೇವೆ. ಕೆಲವೊಮ್ಮೆ ಆ ಸಂಗತಿಗಳೊಳಗೆ ನಾವು ಪಾಲುಗಾರರಾಗುವ ವಿಧದಲ್ಲಿ ಅದರಲ್ಲಿ ತಲ್ಲೀನರಾಗ್ತೇವೆ. ಪ್ರೇರೆ, ಇವೆಲ್ಲವೂ ಆಪತ್ತಿನ ವಿಷಯ. ದೇವರ ಮನೆಯಲ್ಲಿ ವಿಚಾರಿಸೋದಾದ್ರೆ ಕ್ರಿಸ್ತನ ಸಭೆಗೆ ಸೇರಿದ ನಮಗೆ ಮೊದಲು ನ್ಯಾಯ ತೀರ್ಪು ಇದೆ ಎಂಬುದನ್ನು ಇದು ಇಲ್ಲಿ ನಮಗೆ ಅದು ಎಚ್ಚರಿಸ್ತಾ ಇದೆ. ಹಾಗಾಗಿ ಆತನು ಹೆದರಿಕೊಂಡು ಇನ್ನೊಂದು ಮಾತು ಹೇಳ್ತಾನೆ, ಅದು ನಮ್ಮಲ್ಲಿ ಪ್ರಾರಂಭವಾಗಲು ದೇವರ ಸುವಾರ್ತೆಯನ್ನು ನಂಬಲಲ್ಲದವರ ಗತಿ ಏನಾಗುವುದು. ನಂಬಿದವರಿಗೆ ಈ ಸ್ಥಿತಿ ಇರುವುದಾದರೆ ನಂಬಲಲ್ಲದವರ, ಇನ್ನು ಸುವಾರ್ತೆನ ಅಂಗೀಕರಿಸದವರ, ನಂಬದವರ ಸ್ಥಿತಿ ಏನು. 18ರಲ್ಲಿ ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಪೇತ್ರನು ಬರೀತಾನೆ, ನೀತಿವಂತನೇ ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಟನು ನಿಲ್ಲುವುದು ಹೇಗೆ. ಹಾಗಾದ್ರೆ ನಾನು ನಂಬಿದ್ದೇನೆ, ನಾನು ನೀತಿವಂತನೆಂಬುದಾಗಿ ಹೇಳಿಕೊಳ್ಳುವಂಥ ನಾವೇ ರಕ್ಷಣೆ ಹೊಂದುವುದು ಕಷ್ಟದ ಸ್ಥಿತಿ ಎಂಬುದಾಗಿ ಈಗಿನ ಪ್ರಪಂಚದಲ್ಲಿ ವಾಕ್ಯ ನಮಗೆ ಹೇಳ್ತಾ ಇದೆ. ಹಾಗಾದರೆ ಇನ್ನೂ ರಕ್ಷಣೆ ಹೊಂದದವರು, ಭಕ್ತಿಹೀನರು, ಪಾಪಿಷ್ಟರು, ಇವರನ್ನು ದೇವರ ಮುಂದೆ ನಿಲ್ಲುವುದು ಹೇಗೆ. ಹಾಗಾಗಿ ಈಗ ಉತ್ತೇಜಿಸ್ತಾ ಹೇಳ್ತಾನೆ, ಹೀಗಿರಲಾಗಿ ದೇವರ ಚಿತ್ತಾನುಸಾರ ಬಾಧೆ ಪಡುವವರು ಒಳ್ಳೆಯದನ್ನು ಮಾಡುವವರಾಗಿದ್ದು, ನೀವು ಬಾಧೆ ಪಡೆದಿದ್ರು ದೇವರ ನೀತಿ ಏನು ಅದನ್ನೇ ಮಾಡ್ರಿ ಎಂಬುದಾಗಿ ಆತನು ಹೇಳ್ತಿದ್ದಾನೆ. ಅದನ್ನು ಮಾಡ್ತಾ ತಮ್ಮ ಆತ್ಮಗಳನ್ನು ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ನುಡಿದ ಮಾತುಗಳಲ್ಲಿ ಕೊನೆಯ ಮಾತು ಎಂಬುದಾಗಿ ಹೇಳುವಂಥದ್ದು, ತಂದೆಯೇ ನನ್ನ ಆತ್ಮ ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಾನೆ. ಯಾವ ಪರಲೋಕದ ದೇವರು ನಮಗೆ ಆತ್ಮವನ್ನು ಕೊಟ್ಟನೋ ಆತನಿಗೆ ನಾವು ಆತ್ಮವನ್ನು ಒಪ್ಪಿಸಬೇಕೆಂಬುದು ಅಲ್ಲಿ ನಮಗೆ ಸ್ಪಷ್ಟವಾಗಿ ಪ್ರಕಟವಾಗುವಂಥ ವಿಚಾರ. ಅನೇಕರು ಯಹಲೋಕಾಧಿಕಾರಿಗೆ, ಸೈತಾನನಿಗೆ ತಮ್ಮ ಆತ್ಮಗಳನ್ನು ಒಪ್ಪಿಸಿಕೊಟ್ಟು ವಿಧವಾದ ಘೋರ ಅಂತ್ಯವನ್ನು ಕಾಣ್ತಿದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯವಾಗ್ತಾ ಇದೆ. ಇಲ್ಲ, ನಮಗೆ ಆತ್ಮ ಕೊಟ್ಟ ದೇವರಿಗೆ ಅದನ್ನು ತಿರುಗಿ ಒಪ್ಪಿಸಬೇಕೆಂಬುದಕ್ಕೆ ವಾಕ್ಯ ನಮಗೆ ಹೇಳ್ತಾ ಇದೆ. ನಮ್ಮನ್ನು ಸೃಷ್ಟಿಸಿದ ದೇವರಿಗೆ ನಮ್ಮ ಆತ್ಮವನ್ನು ಒಪ್ಪಿಸಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಆ ಸೃಷ್ಟಿಕರ್ತನೇ ಲೋಕಕ್ಕೆ ಮನುಷ್ಯನಾಗಿ ಬಂದು ನಮ್ಮ ರಕ್ಷಣಾರ್ಥವಾಗಿ ಆತನು ಯಜ್ಞಾರ್ಪಿತನಾದಾಗ ಕಲ್ವಾರಿ ಶಿಲುವೆಯಲ್ಲಿ ಆತನು ತನ್ನ ಪ್ರಾಣವನ್ನು ತಂದೆಗೆ ಒಪ್ಪಿಸುವಾಗ, ತಂದೆಗೋ ನನ್ನ ಆತ್ಮ ನಿನ್ನ ಕೈಗೆ ಒಪ್ಪಿಸ್ತಾನೆ ಎಂಬುದಾಗಿ ದೇವರಿಗೆ ಅದನ್ನು ಒಪ್ಪಿಸಿಕೊಟ್ಟಿದ್ದಾನೆ. ಈಗ ಅದೇ ದೇವರು ನಮಗೆ ವಾಕ್ಯದಲ್ಲಿ ಹೇಳ್ತಿದ್ದಾನೆ, ತಮ್ಮ ಆತ್ಮಗಳನ್ನ ನಂಬಿಗಸ್ತನಾದ ಸೃಷ್ಟಿಕರ್ತನಿಗೆ ಒಪ್ಪಿಸಲಾಗದೆ ನಾವು ಒಬ್ಬೊಬ್ಬರು ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ, ವಾಕ್ಯದಿಂದಲೇ ದೇವರೆಲ್ಲವನ್ನು ಸೃಷ್ಟಿಸಿರಲಿ ಆತನಿಗೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿದೆ. ಕೊಲೋಸೆ ಗ್ರಂಥಕ್ಕೆ ಬರುವಾಗ ಅದಕ್ಕೆ ಮತ್ತೊಂದು ವಿವರಣೆಯನ್ನು ಕೊಡಲಾಗ್ತದೆ. ಕೊಲೋಸೆ 3ನೇ ಅಧ್ಯಾಯ ಅಲ್ಲಿ ಹೀಗೆ ಬರ್ತದೆ. ಇಲ್ಲಿ 3ನೇ ಅಧ್ಯಾಯದ 3ನೇ ವಚನಕ್ಕೆ ಬರುವಾಗ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟದೆ. 4ನೇ ವಚನ, ನಮಗೆ ಜೀವವಾಗಿರುವ ಕ್ರಿಸ್ತನ ಪ್ರತ್ಯಕ್ಷ ಆಗುವಾಗ ನೀವು ಸಹ ಆತನ ಜೊತೆಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಯಾವ ಕಾರಣಕ್ಕೆ ನಮ್ಮ ಆತ್ಮವನ್ನು ದೇವರಿಗೆ ಒಪ್ಪಿಸಬೇಕು? ಯಾವ ಕಾರಣಕ್ಕೆ ನಮ್ಮ ಜೀವ ದೇವರಲ್ಲಿ ಕ್ರಿಸ್ತನಲ್ಲಿ ಮರೆಯಾಗಿಡಲ್ಪಟ್ಟದೆ? ಕಾರಣ ಕ್ರಿಸ್ತನು ಬರಲಿಕ್ಕಿದ್ದಾನೆ. ಆಗ ಆತನನ್ನು ನಮ್ಮ ಸಹಿತವಾಗಿಯೇ ಬರ್ತಾನೆ. ನಾವು ಪುನರುತ್ಥಾನ ಹೊಂದಿದವರಾಗಿ ಆತನೊಂದಿಗೆ ಕಾಣಿಸಿಕೊಳ್ಳುವವರಾಗಿದ್ದೇವೆ. ತಂದೆಗೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟ 3ನೇ ದಿವಸದಲ್ಲಿ ಆತನು ಪುನರುತ್ಥಾನ ಹೊಂದುವಾಗ ತಂದೆಯು ಆ ಮಗನ ಆತ್ಮನ ಆತನೊಳಗೆ ಕಳಿಸಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಎಲ್ಲಾ ಸಂಗತಿಗಳು ಬಹಳ ಗಂಭೀರವಾದ ಸಂಗತಿಗಳು. ನಮ್ಮ ಆತ್ಮ ಯಾರ ಕೈಗೂ ನಾವು ಕೊಡಲಿಕ್ಕೆ ಸಾಧ್ಯವಿಲ್ಲ. ಇದು ನ್ಯಾಯ ವಿಚಾರಣೆ ಕಾಲ. ದೇವರು ಈಗಲೂ ನಮಗೆ ನ್ಯಾಯ ವಿಚಾರಿಸ್ತಿರುವಂತಹ ದಿನಗಳು. ಅವರವರ ಕರ್ಮಫಲವನ್ನು ಅವರಿಗೆ ಆತನು ಕೊಡ್ತಾನೆ ಎಂಬುದಾಗಿ ಹೇಳಿರುವುದರಿಂದ ಈಗಲೂ ಆತನು ನ್ಯಾಯ ವಿಚಾರಿಸ್ತಿರುವಂತಹ ಕಾಲ. ಪ್ರೇರೆ, ಅದರಿಂದ ಬಹು ನಡುಕದೊಂದಿಗೂ ಬಹು ಭಯ ಪೀಡಿತರಾಗಿ ದೇವರ ಮುಂದೆ ನಮ್ಮ ಹೃದಯಗಳನ್ನ ಪರೀಕ್ಷಿಸಿಕೊಳ್ತಾ ಮಾನಸಾಂತರ ಪಡ್ತಾ ನಮ್ಮಲ್ಲಿ
ತಿಳಿಯದೆ ನಡೆಯುವಂಥ ಪ್ರತಿಯೊಂದು ಅಜಾಗರೂಕತೆಗಾಗಿ, ಪಾಪಗಳಿಗಾಗಿ, ದುಷ್ಕೃತ್ಯಗಳಿಗಾಗಿ, ಅಪರಾಧಗಳಿಗಾಗಿ ದೇವರ ಮುಂದೆ ಮನ ಮುರಿದವರಾಗಿ, ಕುಗ್ಗಿದ ಮನಸ್ಸಿನಿಂದ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸಿನಿಂದ ದೇವರ ಮುಂದೆ ನಾವು ಕಾಣಿಸಿಕೊಳ್ಳೋದು ಎಷ್ಟೋ ಅವಶ್ಯ. ನಂಬಿಗಸ್ತನಾದ ದೇವರಿಗೆ ನಮ್ಮ ಆತ್ಮನ ಒಪ್ಪಿಸುವಾಗ ಆತನು ಅದೇ ನಂಬಿಗಸ್ತಿಕೆಯಿಂದ ಆತನು ಬರುವಾಗ ನಮ್ಮನ್ನು ಪುನರುತ್ಥಾನಗೊಳಿಸುವಾಗ ನಮಗೆ ಆತನ ಆತ್ಮವನ್ನು ತಿರುಗಿ ನಮ್ಮೊಳಗೆ ಕಳಿಸಿಕೊಡ್ತಾನೆ, ನಮ್ಮನ್ನು ಪುನರುತ್ಥಾನಗೊಳಿಸ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, 4ನೇ ಅಧ್ಯಾಯವನ್ನು ಓದಿ, 1 ಪೇತ್ರ 4ನೇ ಅಧ್ಯಾಯ ಓದಿ ಬಲಗೊಳ್ಳೋಣ. ಕರ್ತನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಗಳ ಪರಲೋಕ ತಂದೆ, ಇದು ನ್ಯಾಯ ವಿಚಾರಣಾ ಸಮಯದ ಬಂಧದೆಂಬುದಾಗಿ ಹೇಳ್ತಿದೆಯಲ್ಲ ದೇವರೇ, ಅದನ್ನು ನಿನ್ನ ಮನೆಯಲ್ಲೇ ನಿನ್ನ ಆಲಯದಲ್ಲೇ ಅದು ಪ್ರಾರಂಭವಾಗ್ತದಲ್ಲ ದೇವರೇ, ನಾವು ನಿನಗೆ ಹೆದರಿ ನಡುಗುವುದಕ್ಕೆ ಕೃಪೆ ಕೊಡು ಸ್ವಾಮಿ. ದೇವರೇ, ನಮಗೆ ನ್ಯಾಯ ತೀರ್ಪು ಇರುವುದಾದರೆ ನೀನು ನಂಬದವರ ಗತಿ ಏನೆಂಬುದಾಗಿ ಪ್ರಶ್ನೆ ಉಂಟಪ್ಪ. ನೀತಿವಂತನ ರಕ್ಷಣೆ ಹೊಂದುವುದೇ ಕಷ್ಟವಾಗಿರುವುದಾದರೆ ಭಕ್ತಿಯಿಂದ ಪಾಪಿಗಳು ಕರ್ತನೆ ಪಾಪಿಷ್ಟು ದೇವರೇ ನಿನ್ನ ಮುಂದೆ ನಿಲ್ಲುವುದು ಹೇಗೇನು ಅಂತ ಪ್ರಶ್ನೆ ಇದೆ ಕರ್ತನೆ. ಆದುದರಿಂದ ಕರ್ತನೆ, ನಿನ್ನ ಚಿತ್ತಾನುಸಾರವಾಗಿ ನಾವು ಬಾಧೆ ಪಡುವುದು ಒಳ್ಳೆಯದಾಗಿದೆಯಲ್ಲ. ನಾವು ನಿನಗಾಗಿ ಲೋಕದಲ್ಲಿ ಏನೇನು ಸಹಿಸಬೇಕು ಸಹಿಸಿಕೊಳ್ಳುವಂಥ ಬಲವನ್ನು ನಮಗೆ ಅನುಗ್ರಹಿಸು. ನಮ್ಮ ಸೃಷ್ಟಿಕರ್ತನಾದ ದೇವರೇ, ನಾವು ಕೊನೆಯವರೆಗೂ ನಂಬಿಗಸ್ತರಾಗಿದ್ದು, ಕೊನೆಯ ಉಸಿರಿನವರೆಗೂ ನಂಬಿಗಸ್ತರಾಗಿದ್ದು, ನಮ್ಮ ಆತ್ಮವನ್ನು ನಿನಗೆ ಮಾತ್ರ ಸಲ್ಲಿಸೋದಕ್ಕೆ ಈಗೋ ನಮ್ಮನ್ನು ನಿನ್ನ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ತೇವೆ, ನಮ್ಮನ್ನು ಸಮರ್ಪಿಸಿಕೊಳ್ತೇವೆ. ನಮ್ಮನ್ನು ನಡೆಸಿರಿ. ನಿನಗೆ ಮಹಿಮೆ ಆಗಲಿ. ಸೈತಾನ್ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಯಾರೊಬ್ಬರನ್ನ ವಂಚಿಸದಂತೆ, ವೈಯಕ್ತಿಕವಾಗಿ ನಮ್ಮನ್ನು ವಂಚಿಸದಂತೆ, ನಮ್ಮ ಕುಟುಂಬದಲ್ಲಿ ಯಾರೊಬ್ಬರನ್ನ ವಂಚಿಸದಂತೆ ಸಕಲ ವಂಚನೆಗಳಿಂದ, ಪಾಪ ಶೋಧನೆಗಳಿಂದ ನಮ್ಮನ್ನು ಬಿಡುಗಡೆ ಮಾಡು. ಈಗಲೂ ನಾವು ತಿಳಿದೆ ಮಾಡಿದ ಪಾಪಗಳಿಂದ ನಮ್ಮನ್ನು ಕ್ಷಮಿಸು. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸು. ನಿನ್ನ ಆತ್ಮನಿಂದ ನಮ್ಮನ್ನು ಅಭಿಷೇಕಿಸು. ನಿನಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೆನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ.